ಹಾಯ್, ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಆರೋಗ್ಯವಾಗಿದ್ದೇನೆ. ನೀವು ಹೇಗಿದ್ದೀರಿ? ಮತ್ತು ಇವತ್ತು ಒಂದು ಸಣ್ಣ ಶಾಪಿಂಗ್ ಮನೆ ಹತ್ತಿರವೇ ಒಂದು ಟಿಫಿನ್ ಬಾಕ್ಸ್ ಬೇಕಿತ್ತು ಹಸ್ಬೆಂಡಿಗೆ, ಹಾಗೆ ತಗೊಳ್ಳಿಕ್ಕೆ ಹೋಗಿದ್ದು. ಮನೆ ಹತ್ತಿರ ಡೇ ಟು ಡೇ ಅಂತ ಇದೆ, ಅದಕ್ಕೆ ಹೋಗಿದ್ದು. ನಾನು, ಅಮ್ಮ, ಮಗು ಮತ್ತು ಇವರು ಹೋಗಿದ್ದು. ಅದು ಸ್ಯಾಟರ್ಡೇ ಆಗಿತ್ತು. ಸ್ಯಾಟರ್ಡೇ ಈವ್ನಿಂಗ್ ಹೋಗಿದ್ದು. ಈವ್ನಿಂಗ್ ಒಂದು 3-4 ಗಂಟೆ, 4 ಗಂಟೆ ಆಗಿದ್ದೇನೆ. ಈಗ ಬಿಸಿಲು ಸ್ಟಾರ್ಟ್ ಆಗಿದೆ. ಬಿಸಿಲು ಅಂದರೆ ಸ್ಟಾರ್ಟ್ ಆಗ್ತಾ ಉಂಟು, ಹ್ಯುಮಿಡಿಟಿ ಹೈ ಇದೆ. ಬಿಸಿಲಿಗೆ ಈಗ ಸ್ವಲ್ಪ ಹೊರಗೆ ಹೋಗಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಯಾವುದಾದ್ರೂ ಮಾಲಿಗೆ ಹೋಗಬೇಕು, ಇಲ್ಲಾಂದರೆ ಹೊರಗೆ ಹೋಗಲಿಕ್ಕೆ ಏನೋ ಅಷ್ಟು ಇಷ್ಟ ಆಗಲ್ಲ. ಬಾಡಿ ಫುಲ್ ಸ್ವೆಟ್ ಆಗ್ತದಲ್ಲ, ಹಾಗೆ ತುಂಬ ಜನ ಈ ಥರ ಶಾಪಿಗೆ ಹೋಗ್ತಾರೆ. ಯಾಕೆಂದರೆ ಎಲ್ಲ ಒಂದು ಐಟಮ್ ಇಲ್ಲೇ ಸಿಗ್ತದಲ್ಲ, ಏನು ಬೇಕು ಎಲ್ಲ ಇಲ್ಲೇ ಸಿಗ್ತದೆ, ಒಂದೇ ಶಾಪಲ್ಲಿ ಸಿಗ್ತದೆ ನಮಗೆ. ಹಾಗೆ ಹೀಗೆ ಮಾಲಿಗೆ ಹೋಗೋದು. ಈ ಥರ ಮಾಲಿಗೆ ಹೋದರೆ ಎಲ್ಲ ಒಂದೇ ಸಲ ತಗೊಂಡು ಬರ್ಬೋದು ಅಂತ. ನಾನೊಂದು ಐಟಮ್ ತಗೊಳ್ಳಿಕ್ಕೆ ಹೋಗಿದ್ದಷ್ಟೇ, ಮತ್ತೇನು ಜಾಸ್ತಿ ತಗೊಳ್ಳಿಕ್ಕೆ ಹೋಗಲಿಲ್ಲ. ಬ್ಯಾಗೆಲ್ಲ ಇರೋದು ಫಸ್ಟ್ ಫ್ಲೋರಲ್ಲಿ, ಮತ್ತು ಸೆಕೆಂಡ್ ಫ್ಲೋರಲ್ಲೆಲ್ಲ ಚಪ್ಪಲ್ ಅದೆಲ್ಲ ಇದೆ. ನಾವು ಫಸ್ಟ್ ಫ್ಲೋರಲ್ಲಿ ಹೋಗಿ ಒಂದು ಬ್ಯಾಗ್ ಎಲ್ಲ ನೋಡಿ ಒಂದು ತಗೊಂಡು ಬಂದದ್ದು. ಆ್ಯಕ್ಚುಲಿ ನನಗೆ ಇವತ್ತು ವಾಯ್ಸ್ ಓವರ್ ಅಷ್ಟು ಕೊಡಲಿಕ್ಕೆ ಆಗಲಿಲ್ಲ, ಏನಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಹಾಗೆ ಸ್ವಲ್ಪ ವಾಯ್ಸ್ ಕೂಡ ನಂದು ಕ್ಲಿಯರಾಗಿ ನನಗೆ ಗೊತ್ತಾಗ್ತಿಲ್ಲ. ಮೇ ಬಿ ಸ್ವಲ್ಪ ಡೌನ್ ಉಂಟು ಅನಿಸ್ತದೆ ನನಗೆ ವಾಯ್ಸ್. ಎಷ್ಟಾಗ್ತದೆ ಅಷ್ಟು ವಾಯ್ಸ್ ಓವರ್ ಕೊಟ್ಟು ನಾನು ಈ ವ್ಲಾಗನ್ನು ಮಾಡಿದ್ದೇನೆ. ಮೊನ್ನೆ ಒಂದು ನನ್ನ ಫ್ರೆಂಡಿಗೆ ನಾನೊಂದು ವಿಡಿಯೋ ಕಳಿಸಿ ಹೇಳಿದೆ ಸಬ್ಸ್ಕ್ರೈಬ್ ಮಾಡು ಅಂತ, ಗೊತ್ತಿರುವವರೇ. ಹಾಗೆ ಅವರಂತ ಹೇಳಿದ್ರಂತೆ, ನನಗೆ ಹೇಳಿದರು, ಓಕೆ ಇದರಲ್ಲಿ ಏನಿಗೆ ಬೆನಿಫಿಟ್ ಅಂತ ಹೇಳಿದರು. ಅದಕ್ಕೆ ನಾನೊಂದು ಬೆನಿಫಿಟ್ ಎಂತ ಉಂಟಂತ ಕೇಳಿದೆ. ಅಲ್ಲ, ಅದಕ್ಕೆ ಎಂತ ಬೆನಿಫಿಟ್ ಎಂತ ಇಲ್ಲ. ಅದಕ್ಕೆ ಅವರು ಹೇಳೋದು, ಓಕೆ ನಿನಗೆ ಮೇ ಬಿ ಹಣ ಬರ್ತದಲ್ಲ, ಅದಕ್ಕೆ ನೀನು ಹೇಳೋದಲ್ವ ಅಂತ. ನನಗೆ ಆಗ ನಗಡಲಿಕ್ಕೆ ಬಂತು. ಯೂಟ್ಯೂಬ್ ಸ್ಟಾರ್ಟ್ ಆಗಿ 1 ಮಂತ್ ಆದದಷ್ಟೇ. ನಾನು ಇನ್ನು ಹಣ ಎಲ್ಲ ಮಾಡಲಿಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ ನಾ ಈ ಯೂಟ್ಯೂಬಲ್ಲಿ. ಅಷ್ಟು ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ಎಲ್ಲ ಹಾಕಬೇಕು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು 5 ಇಯರ್ಸಿಂದ ಎಣಿಸಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ. ಮ್ಯಾಟರ್ ಎಂತಂದರೆ ಟೈಮ್ ಸಿಗಲಿಲ್ಲ. ಏನೋ ನನ್ನ ಟೈಮ್ ಈಗ ಮಾಡುವಂಥ ಆಯಿತು ಯೂಟ್ಯೂಬ್, ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಯೂಟ್ಯೂಬನ್ನು ಅದು ಮೊನೆಟೈಸೇಷನ್ ಆಗಿ ಅದು ಹಣ ಬರಲಿಕ್ಕೆ ಕಮ್ಮಿಯಲ್ಲಿ 2-3 ವರ್ಷ ಏನೋ ಬೇಕಾಗ್ಬೋದು. ಅದಕ್ಕೆ ನನಗೆ ನಗಾಡಲಿಕ್ಕೆ ಬಂತು, ಯಾಕೆ ಈ ಥರ ಎಲ್ಲ ಥಿಂಕ್ ಮಾಡ್ತಾರಂತ. ನನಗೆ ಅದು ಎನಿಸುವಾಗ ಒಂಥರ ಆಯಿತು, ಯಾಕೆ ಈ ಥರ ಎಲ್ಲ ಥಿಂಕ್ ಮಾಡಿ ಮಾತಾಡ್ತಾರೆ ಮನುಷ್ಯರು ಅಂತ. ಎನಿವೇ ಇರಲಿ, ಇದು ಯೂಟ್ಯೂಬ್ ಮಾಡೋದು ನನಗೋಸ್ಕರ. ನನಗೆ ಸಪೋರ್ಟ್ ಮಾಡುವವರು ತುಂಬ ಜನ ಇದ್ದಾರೆ, ಅವರು ಕೂಡ ನೋಡಲಿ ಅಂತ ನನಗೆ ಆಸೆ. ನಾನೀಗ ಹೋಗ್ತೇನೆ, ಏನಾದರೂ ಒಂದು ವೀಡಿಯೋ ನೋಡ್ತೇನಲ್ಲ, ವೀಡಿಯೋ ತೆಗೆಯುವ ಎಲ್ಲರೂ ನೋಡ್ತಾರೆ, ಆ ಥರ ನನಗೆ ಅಂದರೆ ತುಂಬ ಆಸೆ ಆ ಥರ ಮಾಡಬೇಕು ಯೂಟ್ಯೂಬಲ್ಲಿ ಅಂತ. ಅದು ಈಗದ್ದಲ್ಲ, ಯಾವಾಗೊಂದು ನಾನು ಹೇಳಿದಲ್ಲ, ಈಗ ಒಂದು ಮೋರ್ ದೆನ್ 5 ಇಯರ್ಸಿಂದ ನನಗೆ ತುಂಬ ಆಸೆ ಆಗಿತ್ತು. ಯಾವಾಗ ಮಾಡಬೇಕಂತ ಎಣಿಸೋದು ಯೂಟ್ಯೂಬ್, ಅದು ಏನು ಹೇಳ್ತಾರೆ, ಅದಕ್ಕೆ ಎಲ್ಲದಕ್ಕೆ ಒಂದು ಲಕ್ ಬೇಕು, ಟೈಮ್ ಬೇಕು, ಎಲ್ಲ ಬೇಕಲ್ವಾ. ಹಾಗೆ ನಮ್ಮದು ಕೈಯಲ್ಲಿರೋದು ಬೆರಳು ಉಂಟಲ್ಲ, ಅದು ಎಲ್ಲ ಬೆರಳು ಒಂದೇ ರೀತಿ ಇರೋದಿಲ್ಲ, ಒಂದು ದೊಡ್ಡದು ಒಂದು ಸಣ್ಣದು ಹಾಗೆ ಇರ್ತದೆ. ಹಾಗೆ ಮನುಷ್ಯ ಕೂಡ ಹಾಗೇನೆ, ಅವನ ಥಿಂಕಿಂಗ್ ಒಂದೊಂದು ರೀತಿ ಇರ್ತದೆ. ಅಂದರೆ ನಾನೊಂದು ರೀತಿ ಥಿಂಕ್ ಮಾಡೋದು, ಇನ್ನೊಂದು ರೀತಿ ಥಿಂಕ್ ಮಾಡೋದು, ಹಾಗಿದ್ದೇ ಇರ್ತದೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಅದು ಹೇಳುವವರು ಹೇಳ್ತಾ ಇರ್ತಾರೆ, ಥಿಂಕ್ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಮಾತಾಡಿದರೆ ನಮ್ಮ ಮೈಂಡ್ ಹಾಳಾಗ್ತದೆ. ನಾನು ಎಂತ ಮಾತಾಡಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ಬಿಡಬೇಕು, ಅಲ್ಲೇ ಬಿಡಬೇಕು. ನಾವು ಹೇಗಿದ್ದೇವೆ ಅಂತ ನಮಗೆ ಗೊತ್ತುಂಟಲ್ಲ, ಅದು ಬೇರೆಯವ್ರಿಗೆ ಎಕ್ಸ್ಪೋಸ್ ಮಾಡಿ ತೋರಿಸೋದು ಬೇಡ, ನಾವು ಹೇಗೆ ಇದ್ದೇವೆ ಅಂತ. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೇನೆ, ನನಗೆ ಎಂತ ಇಷ್ಟ ಆಗ್ತದೆ ನಾನು ಅದು ಯೂಟ್ಯೂಬಲ್ಲಿ ಹಾಕ್ತೇನೆ. ಅದರಲ್ಲಿ ಎಂತ ಹೈಡ್ ಮಾಡುವಂಥದ್ದು ಎಂತ ಇಲ್ಲ, ಎಂತ ಉಂಟು ಅದು ಹಾಕ್ತೇನೆ. ಇನ್ನು ಕೆಲವು ಜನ ಥಿಂಕಿಂಗ್ ಇರ್ಬೋದು, ಇವಳು ಯಾವಾಗ ನೋಡಿದ್ರು ಮಾಲಿಗೆ ಹೋಗ್ತಾಳೆ, ಅಲ್ಲಿ ವಿಡಿಯೋ ತೆಗಿತಾಳೆ, ಇವಳಿಗೇನು ಅಂತ. ಆ ಥರ ಏನಿಲ್ಲ. ನಮಗೆ ಕೂಡ ಪ್ರಾಬ್ಲಮ್ ಇರ್ತದೆ, ನಮಗೆ ಕೂಡ ತುಂಬ ಕಷ್ಟ ಅದೆಲ್ಲ ಇರ್ತದೆ. ಆದರೆ ನನಗೇನಂದರೆ ನನಗೆ ಪಾಸಿಟಿವ್ ಸ್ಪ್ರೆಡ್ ಮಾಡಬೇಕಂತ ಆಸೆ.
ಅಲ್ಲಿ ನೆಗೆಟಿವಿಟಿ ಬೇಡ, ಎಂತ ಬೇಡ, ಪಾಸಿಟಿವ್ ಸ್ಪ್ರೆಡ್ ಮಾಡಬೇಕು. ಹಾಗೆ ನಾನು ಲಾಗ್ ಮಾಡ್ತಾ ಇದ್ದೇನೆ. ನಮ್ಮದು ಕೂಡ ಕಷ್ಟವನ್ನು ನಾವು ಯೂಟ್ಯೂಬಲ್ಲಿ ಹೇಳ್ತಾ ಹೋದ್ರಿ ವಿಡಿಯೋದಲ್ಲಿ. ಕೆಲವರಿಗೆ ಒಂಥರ ಬೇಜಾರಾದ ಟೈಮಲ್ಲಿ ಮೊಬೈಲ್ ಎಲ್ಲ ನೋಡ್ತಾ ಇರ್ತಾರೆ, ಅವ್ರಿಗೆ ಕೂಡ ಒಂದು ಮೈಂಡ್ ಸೆಟ್ ಬೇಕು. ಅದಕ್ಕೋಸ್ಕರ ನಾವು ಫೀಲಿಂಗಲ್ಲಿ ಇದ್ದರೆ ಕೂಡ ಅವ್ರು ಫೀಲಿಂಗ್ ಆಗ್ತಾರೆ. ಆ ಥರ ಏನು ಬೇಡ, ನಾವು ಖುಷಿಯಾಗಿರೋಣ, ಅವರು ಕೂಡ ಸ್ವಲ್ಪ ನೋಡಿ ಖುಷಿಯಾಗಿರಲಿ ಅಷ್ಟೇ. ಮಾಲೆಲ್ಲ ಸುತ್ತಿ ಕೆಳಗೆ ಬರುವಾಗ ಎಲ್ಲ ಹಾಗೆ ಆಗುವಾಗ ಟೈಮ್ ತುಂಬ ಲೇಟ್ ಆಯಿತು. ಲೇಟ್ ಅಂದರೆ 6:30 ಏನಾಗಿತ್ತು. 6:30 ನಂತರ ನಾವು ಇನ್ನು ಮನೆಗೆ ಹೋಗುವಂತ. ಮನೆಗೆ ಹೋಗಲಿಕ್ಕೆ ಒಂದೆರಡು ಐಟಮ್ ಪರ್ಚೇಸ್ ಮಾಡಲಿಕ್ಕಿತ್ತು. ಅದನ್ನ ಎಷ್ಟೋದಲ್ಲಿ ಮಾಡಿ ಮತ್ತೆ ಹೋಗುವಂತ ಮನೆಗೆ. ನೈಟ್ ವ್ಯೂ ಹೀಗೆ ಇದೆ. ನನಗೆ ನೈಟ್ ಇಷ್ಟ ಹೋಗ್ಲಿಕ್ಕೆ ಹೀಗೆ ರೋಡಲ್ಲಿ. ಕೆಲವು ಸಲ ಅದು ನಮಗೆ ಸಿಚುವೇಶನ್ ಸರಿಯಾಗಿರೋದಿಲ್ಲ, ಹೋಗಬೇಕಂತ ಎಣಿಸ್ತೇವೆ, ಮತ್ತು ಆಗೋದಿಲ್ಲ ಹೋಗಲಿಕ್ಕೆ. ಬಟ್ ನನಗೆ ನೈಟ್ ಡ್ರೈವ್ ಅಂದರೆ ತುಂಬ ಇಷ್ಟ. ಜನ ಈ ಟೈಮಲ್ಲಿ ಹೊರಗೆ ಹೋಗ್ತಾರೆ. ಇಲ್ಲಿ ದುಬೈಯಲ್ಲಿ ಹೀಗೆ UAEಯಲ್ಲಿ ಈ ಟೈಮಲ್ಲಿ ಹೊರಗೆ ಹೋಗ್ತಾರೆ. ನಂತರ ಅಲ್ಲಿ ನೆಸ್ಟೋ ಉಂಟು. ನೆಸ್ಟೋಗೆ ಹೋಗಿ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು, ತರಕಾರಿ ತಗೊಳ್ಳಿಕ್ಕಿತ್ತು. ಸ್ಯಾಟರ್ಡೇ ಸಂಡೇ ಮತ್ತು ಫ್ರೈಡೇ ಆಫರ್ ಹಾಕಿರ್ತಾರಲ್ಲ, ಹಾಗೆ ಆಫರ್ ಕೂಡ ಹಾಕಿರ್ತಾರೆ. ಮತ್ತು ಎಲ್ಲರಿಗೆ ಫ್ರೀ ಆ ಟೈಮಲ್ಲೇ ಸಿಗೋದಲ್ಲ, ಎಲ್ಲರೂ ಆ ಟೈಮಲ್ಲೇ ಹೋಗೋದು. ಇಲ್ಲಿ ಡ್ರೆಸ್ ಸೆಕ್ಷನ್, ಇದರಲ್ಲಿ ಇಂಡಿಯನ್ ವೇರ್, ವೆಸ್ಟರ್ನ್ ವೇರ್ ಎಲ್ಲ ಇರ್ತದೆ. ತುಂಬ ಚೆಂದ ಇರ್ತದೆ. ಕ್ವಾಲಿಟಿ ಅಂದರೆ ಹೇಳಲಿಕ್ಕಿಲ್ಲ, ತುಂಬ ಒಳ್ಳೆ ಕ್ವಾಲಿಟಿ ಡ್ರೆಸ್ ಇದೆಲ್ಲ, ಹೇಳಲಿಕ್ಕಿಲ್ಲ ಇಲ್ಲಿದ್ದು. ನಾವು ನಂತರ ಫಸ್ಟ್ ಫ್ಲೋರಲ್ಲಿ ತರಕಾರಿ ತಗೊಂಡು ಮತ್ತೆ ಮನೆಗೆ ಹೋದ್ವಿ. ಅಲ್ಲಿ ನೆಸ್ಟೋದಲ್ಲಿ ಒಂದು ಐಸ್ ಕ್ರೀಮ್ ಇತ್ತು. ಯಾವಾಗಲೂ ತಗೊಳ್ಬೇಕಂತ ಎಣಿಸುವಾಗ ನೆನಪಾಗಲಿ, ಅದು ಅಲ್ಲಿ ಇತ್ತು. ಐಸ್ ಕ್ರೀಮ್ ತಗೊಂಡು ಅಲ್ಲಿಂದ ಸೀದಾ ನಾವು ಮತ್ತೆ ಮನೆಗೆ ಹೋದ್ವಿ. ಮಾಲಿಗೆ ಹೋಗೋದಂತ ಮೊದಲು ಅಮ್ಮ ಸ್ವಲ್ಪ ರೈಸನ್ನು ತೆಗೆದು ನೀರಲ್ಲಿ ಹಾಕಿಟ್ಟಿದ್ರು, ನೆನೆಲಿಕ್ಕೆ ಇಟ್ಟಿದ್ರು. ಅದೇ ರೊಟ್ಟಿ ಮಾಡುವ ಅಂತ. ತುಂಬ ದಿವಸದಿಂದ ಆಸೆ ಆಗ್ತಿತ್ತು ರೊಟ್ಟಿ ಮತ್ತು ಬಸಳೆ ಪದಾರ್ಥ ತಿನ್ನುವ ಅಂತ. ಅದಕ್ಕೆ ನೆನೆಲಿಕ್ಕೆ ಇಟ್ಟು ಹೋಗಿದ್ರು. ಮತ್ತು ಬಂದು ಮಿಕ್ಸಿ ಜಾರಿಗೆಲ್ಲ ಹಾಕಿ ಕಡ್ದಾದ ನಂತರ ಮಾಡುವ ಅಂತ ಅದಕ್ಕೆ ನೆನೆಲಿಕ್ಕೆ ಇಟ್ಟು ಮತ್ತು ಹೋಗಿದ್ರು. ಬಸಳೆ ಇದು ನಮ್ಮ ಮನೆ ಹತ್ತಿರವೇ ಸೂಪರ್ ಮಾರ್ಕೆಟಲ್ಲಿತ್ತು, ಅದನ್ನು ತಗೊಂಡು ಬಂದದ್ದು. ಈ ಥರ ಬಸಳೆ ಇರುವಾಗ ಖಂಡಿತ ಅದಕ್ಕೆ ಏನಾದರೂ ಒಂದು ಮಾಡಿ ತಿನ್ನುವಂಥ, ದೋಸೆಯ ರೊಟ್ಟಿಯ ಮಾಡಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಇದಕ್ಕೆಲ್ಲ ಬ್ರಿಂಜಾಲ್ ನಂತರ ಟೊಮೆಟೊ ಎಲ್ಲ ಹಾಕಿ ಅಮ್ಮ ಬೇಯಲಿಕ್ಕಿಟ್ರು.
ಬೇಯಲಿಕ್ಕೆ ಇಟ್ಟ ನಂತರ ಇದಕ್ಕೆಲ್ಲ ಮಸಾಲೆ ಎಲ್ಲ ಮಾಡಿದರು. ಮಸಾಲೆಗೆ ಏನೆಲ್ಲ ಐಟಮ್ ಹಾಕಿದ್ದಾರೆ ಅಂತ ನೋಡಿ. ಮತ್ತು ಊರಲ್ಲಿ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬಿಸಿಲು ಸ್ಟಾರ್ಟ್ ಆಯಿತು, ಊರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಐ ಥಿಂಕ್ ಈ ಸಲ ಕೂಡ ಬೇಗ ಬಂದಿದೆ ಅಂತ ಅನಿಸ್ತದೆ, ತುಂಬ ಬೇಗ ಬಂದಿತ್ತು ಅಂತ ಅನಿಸ್ತದೆ ಮಳೆ. ಓಕೆ, ಬಟ್ ಅಲ್ಲಿ ಇರುವ ಸೆಕೆಗೆ ಒಳ್ಳೆಯದಾಗ್ತದೆ ಮಳೆ ಬಂದದ್ದು. ಮ್ಯಾಂಗ್ಳೂರು, ಉಡುಪಿ ಸೈಡೆಲ್ಲ ಬಸಳೆಗೆ ಬೇರೆ ಬೇರೆ ಅದಕ್ಕೆ ಮಿಕ್ಸ್ ಮಾಡಿ ಮಾಡ್ತಾರೆ. ಕೆಲವರು ಹುರುಳಿ ಹಾಕ್ತಾರೆ, ಒಂದೊಂದು ಎಂತ ಹಾಕಿ ಮಾಡ್ತಾರೆ. ಟೇಸ್ಟಾಗಿ ಇರ್ತದೆ, ತುಂಬ ಒಳ್ಳೆಯದಾಗಿರ್ತದೆ. ನಾವು ಈ ಥರ ಮಾಡಿದ್ವಿ. ಅಮ್ಮ ತುಂಬ ಈ ಥರನೇ ಮಾಡೋದು, ಜಾಸ್ತಿ ಈ ಥರವೇ ಹಾಕಿ ಎಲ್ಲ ಮಾಡೋದು. ಅಂದರೆ ಬಸಳೆಗೆ ಬ್ರಿಂಜಾಲ್ ಹಾಕಿ ಜಾಸ್ತಿ ಮಾಡೋದು, ಬದನೆ ಹಾಕಿ ಜಾಸ್ತಿ ಪದಾರ್ಥ ಮಾಡ್ತಾರೆ. ಕೆಲವರು ಒಂದೊಂದು ರೀತಿ ಒಂದೊಂದು ಐಟಮ್ ಎಲ್ಲ ಹಾಕಿ ಮಾಡ್ತಾರೆ. ಅವತ್ತು ಬಸಳೆ ಮತ್ತು ಎಂತ ಹೇಳ್ತಾರೆ ನಮ್ಮ ರೊಟ್ಟಿ ಅಂತ ಹೇಳ್ತಾರೆ, ಅದು ಹಾಕಿ ಅದು ಇವತ್ತು ನೈಟ್ ನಾವು ಊಟಕ್ಕೆ ರೆಡಿ ಮಾಡಿದ್ದು. ನನ್ನ ವಿಡಿಯೋವನ್ನು ನೋಡ್ತಿರುವಂಥ ಎಲ್ಲ ಸಬ್ಸ್ಕ್ರೈಬರ್ಸಿಗೆ, ವ್ಯೂವರ್ಸಿಗೆ ತುಂಬ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಹೆಂಡ್ ಮಾಡ್ತಿದ್ದೆ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಸಿಗುವ. ಅಂಟಿಲ್ ದೆನ್ ಬಾಯ್.